Hello my lovely families, welcome back to our channel. ಬೇಸಿಗೆ ಸ್ಟಾರ್ಟ್ ಆಯಿತು, ತಣ್ಣಗೆ ಏನಾದರೂ ಕುಡಿತಾ ಇರಬೇಕು ಅಂತ ಅನಿಸುತ್ತೆ. ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿನೇ ನಾವು ತಂಪಾಗಿ ಜ್ಯೂಸ್ನ ಅಂದರೆ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಕ್ಯಾರೆಟ್ ಮಿಲ್ಕ್ ಶೇಕ್. ಇದನ್ನು ಡಯಟ್ನಲ್ಲಿರೋರು ಕೂಡ ಆರಾಮಾಗಿ ಕುಡಿಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ಇಲ್ಲಿ 1/2 ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ. ಫ್ಯಾಟ್ಲೆಸ್ ಮಿಲ್ಕು ಕೂಡ ಸಿಗುತ್ತೆ, ನೀವು ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ನಾರ್ಮಲ್ ನಂದಿನಿ ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಲು ಏನಂದರೆ ಕೆನೆ ಕಟ್ಟಬಾರ್ದು. ಸೊ ನಾವು ಹಾಲನ್ನು ತಿರುಗಿಸ್ತಾನೆ ಇರಬೇಕು, ಕೆನೆ ಕಟ್ಟಲಿಕ್ಕೆ ಬಿಡಬಾರ್ದು. ಒಂದು 5ರಿಂದ 7 ನಿಮಿಷ ಹಾಲು ಕುದಿ ಬಂದಮೇಲೂ ಕೂಡ ಅದು ಚೆನ್ನಾಗಿ ಬಿಸಿ ಆಗಬೇಕು. ಆ ರೀತಿಯಾಗಿ ನಾವು ಕುದಿಸ್ಕೊಂಡ ನಂತರ ಹಾಲಿಗೆ ನಾನಿವಾಗ ದೊಡ್ಡದಾದ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವತ್ತು ನಾವು ಮಾಡ್ತಾ ಇರೋದು ಕ್ಯಾರೆಟ್ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಇದಕ್ಕೆ ಮೇಯ್ನಾಗಿ ಬಳಸಬೇಕಾದಂತಹ ಪದಾರ್ಥ ಅಂದರೆ ಕ್ಯಾರೆಟ್. ನಾನಿಲ್ಲಿ 1/2 ಲೀಟರ್ ಹಾಲಿಗೆ ಒಂದು ದೊಡ್ಡದಾದ ಕ್ಯಾರೆಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ತುರಿದು ಹಾಲಿಗೆ ಸೇರಿಸ್ಕೊಂಡು ಅದನ್ನು ಬೇಯಲಿಕ್ಕೆ ಬಿಡಬೇಕು. ಆವಾಗವಾಗ ಹಾಲನ್ನು ತಿರುಗ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಕೆನೆ ಕಟ್ಟೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕ್ಯಾರೆಟ್ ಬೇಗನೆ ಬೆಂದುಬಿಡತ್ತೆ ಹಾಲಿನಲ್ಲಿ. ಸೊ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನಮಗೆ ಈ ಬಿಸಿಲಿನ ಟೈಮಲ್ಲಿ ತಣ್ಣಗೆ ಜ್ಯೂಸು ಅಥವಾ ನಿಂಬೆ ರಸ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹೊರಗಡೆ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಜ್ಯೂಸನ್ನು ಯಾವುದೇ ಕಾರಣಕ್ಕೂ ಕುಡಿಬೇಡಿ, ಹೆಲ್ತ್ ಹಾಳಾಗುತ್ತೆ. ಸೊ ಮನೆಯಲ್ಲೇ ನ್ಯಾಚುರಲ್ಲಾಗಿ ಜ್ಯೂಸಸ್ ಮಿಲ್ಕ್ ಶೇಕ್ಸ್ನ ಮಾಡಿಕೊಂಡು ತಗೊಳ್ಳಿ. ಬಾಡಿಗೂ ಒಳ್ಳೆಯದು, ಹೆಲ್ತ್ಗೂ ಕೂಡ ಒಳ್ಳೆಯದು. ಈ ಕ್ಯಾರೆಟ್ ಮಿಲ್ಕ್ ಶೇಕ್ ಅಂತೂ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಳಿಗೂ ಕೂಡ ಮಾಡಿಕೊಡಿ, ತುಂಬ ಇಷ್ಟ ಆಗತ್ತೆ. ನೋಡಿ, ಇವಾಗ ನಾನು ಒಂದು 5 ನಿಮಿಷ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ತಣ್ಣಗಾಗಬೇಕು. ಇವಾಗ ನಾನಿಲ್ಲಿ ಒಂದು ಬೌಲ್ಗೆ 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಅಂದರೆ ಕಾಮಕಸ್ತೂರಿ ಬೀಜ ಅಂತ ನಾವೇನು ಹೇಳ್ತೀವಿ, ಅದನ್ನು ತಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು 2 ನಿಮಿಷ ನೆನೆ ಹಾಕಿದ್ರೆ ಸಾಕು, ಅದು ಜೆಲ್ಲಿ ಫಾರ್ಮ್ ಆಗುತ್ತೆ. ಕಾಮಕಸ್ತೂರಿ ಬೀಜ ಏನಂದರೆ ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಜಾಸ್ತಿ ಹೊತ್ತೇನು ಬಿಡೋದು ಬೇಡ, ಒಂದು 2 ನಿಮಿಷ ಬಿಟ್ಟರೆ ಅದು ಜೆಲ್ಲಿ ಫಾರ್ಮ್ ಬೇಗನೆ ಆಗಿಬಿಡುತ್ತೆ. ನೀವು ಡೈಲಿ ಕುಡಿಯೋ ಮಜ್ಜಿಗೆಗೂ ಕೂಡ ಇದನ್ನು ಮಿಕ್ಸ್ ಮಾಡ್ಕೋಬೋದು. ನಮ್ಮ ಬಾಡಿಯಲ್ಲಿರುವ ಹೀಟನ್ನು ಕಡಿಮೆ ಮಾಡುತ್ತೆ. ಇಲ್ಲ ಅಂದರೆ ಹಾಗೆ 1 ಗ್ಲಾಸ್ ನೀರಿಗೆ ಇದನ್ನು ಒಂದು 1/2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಕುಡಿದ್ರೂ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ನೋಡಿ, ನಾವೇನು ಬೇಯಿಸಿ ಹಾಲು ಮತ್ತು ಕ್ಯಾರೆಟ್ನ ಇಟ್ಕೊಂಡಿದ್ವಿ ಅದು ಪೂರ ತಣ್ಣಗಾಗಿದೆ. ನೀವು ಬೇಕು ಅಂದರೆ ಅದು ತಣ್ಣಗಾದ ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಕೂಡ ಇಡ್ಬೋದು. ಇವಾಗ ನಾನು ಅದನ್ನು ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈ ಮಿಶ್ರಣನ ರುಬ್ಬಬೇಕಾದ್ರೆ ನೀವು ಬೇಕು ಅಂತ ಹೇಳಿದ್ರೆ ಏಲಕ್ಕಿನೂ ಸಹ ಸೇರಿಸ್ಕೋಬೋದು, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಏಲಕ್ಕಿನ ಯೂಸ್ ಮಾಡ್ತಾ ಇಲ್ಲ. ನಾನಿದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೋತೀನಿ. ಬೆಲ್ಲದ ಪೌಡ್ರು ಖಾಲಿ ಆಗಿತ್ತು, ಸೊ ಅದಕ್ಕೆ ನಾನು ಇವತ್ತು ಸಕ್ಕರೆನ ಯೂಸ್ ಮಾಡಿಕೊಂಡೆ ಈ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ನಾನಿವಾಗ ಇದನ್ನು ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ. ಒಂದು ಗ್ಲಾಸಿಗೆ ಸಬ್ಜಾ ಸೀಡ್ಸ್ ಏನು ಜೆಲ್ಲಿ ಫಾರ್ಮ್ ಆಗಿತ್ತು ಅದನ್ನು ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡಿರುವಂತಹ ಶೇಕ್ನ ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಸಿಪಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ತುಂಬ ಕೋಲ್ಡಾಗಿ ನಮ್ಮ ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಈ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.